ಫಾದರ್ ಸಂತೋಷ್ ಅವ್ರು ಮಾತಾಡಿದ್ರಿ. ಸಂತೋಷ್ ನಮ್ಮ ಹೆಸರು ಇವ್ರದ್ದು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ವಿಜಯಪುರ ಜಿಲ್ಲೆ ಹೆಗಡಾಳ ಗ್ರಾಮಕ್ಕೆ ಬಂದಿದ್ದೇವೆ. ರೈತರಿಗೆ ಪರಿಚಯ ಮಾಡ್ಕೊಳ್ಳೋ ಮತ್ತೆ ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ತೇಜು ರಾಠೋಡ್ ಸರ್. ತೇಜು ರಾಠೋಡ್ ಸರ್. ಸರ್ ನೀವು ನಮ್ಮ ಈ ಸಲನು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟನ್ನು ಬಳಕೆ ಮಾಡಿದಿರಿ ಅಂತ ಹೇಳಿ ನಮ್ಮ ಪವನ್ ಸರ್ ಹೇಳಿದ್ರಿ. ಯಾಕಂದ್ರೆ ಅವ್ರು ನಿಮ್ಮ ಪ್ಲಾಟಿಂಗ್ ಮೆಸ್ರಿ ಅದಾರಲ್ರಿ, ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನೀವೆಲ್ಲ ಬಳಸ್ಕತ್ತಿರ್ತೀರಿ. ನಂಗೆ ಅನ್ಸೋ ಮಟ್ಟಿಗೆ ನೀವು ಸಾಯಿಲ್ಮೇಟ್ ಪ್ರೋ, ಸಾಯಿಲ್ಮೇಟ್ ರೀಬೂಸ್ಟರ್, ಸುಪ್ರೀಮೋ, ಕ್ಯಾಲ್ಸಿಬೋ ಪ್ಲಸ್, ಫಂಗೋ ಪ್ಲಸ್ ಎಲ್ಲ ಬಳಕೆ ಮಾಡಿರ್ತೀರಿ. ಎಲ್ಲ ಬಳಕೆ ಮಾಡಿವಿ ಸರ್. ಬಡ್ಡಿಗೆ ಸರ್ ಸಾಯಿಲ್ಮೇಟ್ ಪ್ರೋ ಬಿಟ್ಟಿರಲ್ರಿ? ಹಾಂ ಸರ್. ಅದರಿಂದ ಏನು ಬದಲಾವಣೆ ಆಗ್ತದೆ ನಿಮ್ಗೆ? ಏನು ಚೇಂಜಸ್ ಕಾಣ್ತೀರಿ? ಬೇರೆಲ್ಲ ಚೇಂಜಸ್ ಬೇರೆ ಚೇಂಜಸ್ ಆಯ್ತು. ಬೇರೆ ಚೇಂಜಸ್ ಆಯ್ತು ಮತ್ತು ಮಣ್ಣು ಮೃದು ಆಯ್ತು, ಜಲ್ದಿ ಕೆಳಗಿದ್ದಿದ್ದೆಲ್ಲ ಮೇಲೆ ಅಪ್ಟೇಕ್ ಆಗಿರ್ತೈತೆ ಜಲ್ದಿ ಸರ್. ಓಕೆ. ರೀಬೂಸ್ಟರ್ ಇಲ್ಲ ಸರ್? ಸರ್ ಗೋನಿ ಆಕ್ಷನ್ ಆಯ್ತು ಸರ್. ಗೋನಿ ಆಕ್ಷನ್ ಆಯ್ತು. ಓಕೆ ಓಕೆ. ರೈತ ಬಾಂಧವರೇ, ಸರ್ ಸ್ವಲ್ಪ ಜಾಸ್ತಿ ಮಾತಾಡೋಂಗಿಲ್ಲ. ಅದಕ್ಕೇನದ ಇವ್ರ ಪ್ರಾಡಕ್ಟ್, ಇವರೊಂದು ದ್ರಾಕ್ಷಿ ಪಡಕ್ಕೆ ಏನೆಲ್ಲ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ, ಅದರಿಂದ ಏನು ಬದಲಾವಣೆ ಆಯಿತು, ಮತ್ತು ಪವನ್ ಸರ್ ಬರೋಕ್ಕಿಂತ ಮುಂಚಿತವಾಗಿ ಪಡದ ಕಂಡೀಷನ್ ಹೆಂಗಿತ್ತು, ಈ ಪಡ ಅವ್ರ ಜವಾಬ್ದಾರಿ ತಗೊಳ್ಳೋಣ, ಆಮೇಲೆ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಇದ್ರ ಮೇಲೆ ಪ್ರಯೋಗ ಮಾಡೋಣ, ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ ಪವನ್ ಸರ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವೇ ಹೇಳ್ರಿ, ರೈತರ ಬದಲಾಗಿ ನೀವೇ ಹೇಳ್ರಿ. ಈ ಒಂದು ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ಸರ್ ಇದು ಕಂಡೀಷನ್ ಹೆಂಗಿತ್ತು, ಮತ್ತು ಇದಕ್ಕೆ ಏನೇನು ಪ್ರಾಡಕ್ಟನ್ನು ಬಳಕೆ ಮಾಡಿಸಿದಿರಿ ಅಂದ್ರೆ ಸ್ವಲ್ಪ ಒಂದೆರಡು ಮಾತು. ಸರ್, ನಾವೀಗ ಈ ಪ್ಲಾಟ್ ಮಾಡ್ಲತ್ತ ಹೆಚ್ಚು ಕಡಿಮೆ 4ನೇ ವರ್ಷ ರೀ. 4 ವರ್ಷ ಹೆಚ್ಚಾಗೈತೆ ರೀ. ಕಂಟಿನ್ಯೂ ಮಾಡ್ಕೊತ ಬರ್ಲಾತ್ತೀವಿ ರೀ. ಕಂಟಿನ್ಯೂ ಮಾಡ್ಕೊತ ಬರ್ಲಾತಾಗಿಂದ ವರ್ಷದ್ದು ವರ್ಷ ನಾವೇನತ್ರ ಇಳುವರಿ ಜಾಸ್ತಿನೇ ತೆಗಿಲತ್ತೀವಿ ಹೊರತಾಗ್ರಿ ಒಳಗಂತರೂ ಬರ್ಲಾತಿಲ್ಲ ರೀ. ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಐತಿ. ಅವ್ರು ನಮಗೇನೈತೆ ಅವ್ರು ಈಗ ನಾ ಏನು ಹೇಳ್ತಾನಲ್ಲ ಅದನ್ನ ಕರೆಕ್ಟಾಗಿ ಮಾಡ್ತಾರೆ. ಅವ್ರು ಮಾಡೋದ್ರಿಂದ ಒಂದು ಏನು ಪ್ಲಾಟ ಫೇಲ್ ಆಗ್ಲತ್ತಿಲ್ಲ. ಆಮೇಲೆ ಏನಾಗತ್ರಿ, ಸ್ಟಾರ್ಟಿಂಗ್ ಹಿಡ್ಕೊಂಡು ನಾವು ಇದಕ್ಕೆ ಏನೈತಿಲ್ಲ ಸಾಯಿಲ್ಮೇಟ್ ಪ್ರೋ ಕೊಡ್ತೀವಿ ರೀ. ಸಾಯಿಲ್ಮೇಟ್ ಪ್ರೋ ಕೊಟ್ಟಿಂದ ಏನೈತಿ 3 ತಿಂಗಳಿಗಟ್ಲೆ ರೂಟ್ ಸ್ಟಾಪ್ ಆಗಂಗಿಲ್ಲ ರೀ, ರನ್ನಿಂಗ್ ಇರ್ತಾವ್ರಿ. ಅಂತ ಅದ್ರೊಳಗೆ ಏನೈತಿ ಅಪ್ಟೇಕ್ ಐತ್ರಿ. ನಾವು ಬಡ್ಡಿಗೆ ಏನು ತಿಪ್ಪಿ ಗೊಬ್ಬರ ಏನು ಒಗದಿರ್ತಾರಲ್ಲ ಅದನ್ನ ಒಟ್ಟು ಎತ್ತಿ ಗಿಡಕ್ಕೆ ಕೊಡುವಂಥ ಕೆಲಸ ಅದು ಮಾಡದೈತ್ರಿ. ಅದ್ರ ಜೊತೆಗೆ ಏನೈತಿರಲ್ಲ ಈ ಥರ ರೀಬೂಸ್ಟ್ರ, ಕ್ಯಾಲ್ಸಿಯೋ ಪ್ಲಸ್, ಆಮೇಲೆ ಸುಪ್ರೀಮೋ ಇವೆಲ್ಲ ಯೂಸ್ ಮಾಡಿಸೇವ್ರಿ ಕೆನಪಿ ಸಂಬಂಧ. ಆದ್ರೆ ಇದ್ರ ಕಂಡೀಷನ್ ಪ್ಲಾಟಿಂದ ಏನು ಹೇಳ್ತೀನಂದ್ರೆ ರೀ, ಇದು ಕಟಿಂಗ್ ಏನು ನಾವು ಕಡ್ಡಿ ರೆಡಿ ಮಾಡ್ಕೊಳ್ಳೋ ಹೊತ್ನ್ಯಾಗ ಸ್ಟಾರ್ಟಿಂಗ್ ಏನು ಕಟಿಂಗ್ ಹೊಡೆದಿದ್ದವಲ್ಲ ರೀ, ಕಾಯಿ ತಗೊಳ್ಳೋಣ ರೀ. ಆ ಹೊತ್ನ್ಯಾಗ 4 ರಿಂದ 5 ಎಲೆ ತಪ್ಪಲ ಚಿಗತ್ ಬಂದಿತ್ತು ರೀ. ಚಿಗತ್ ಬಂದ ಹೊತ್ನ್ಯಾಗ ಆನೆಕಲ್ಲ ಮಳೆ ಆಗಿಸಿಂದ ಅಷ್ಟು ಏನೈತಲ್ಲ ಕಡ್ಡಿ ಮುರಿದು ಹೋಯ್ತು ರೀ. ಮುರಿದು ಹೋದಿಂದ ಅನ್ನಾರು ಏನಂದ್ರು, ಇಲ್ರಿ ಈ ಸಲ ಹೊಳಿ ಪ್ಲಾಟ್ಗಳು ಹೂ ಬಿಡಂಗಿಲ್ಲ ಅಂತ ಈಗಿಂದ ಎಲ್ಲರೂ ಅತ್ತಾರ. ಹೊಳಿ ಕಡ್ಡಿ ಅಂದ್ರೆ ಕಾರ್ಗಲ್ ಹೊಡೆದಕ್ಕಿಂದ ಹೊಳಿ ಕಡ್ಡಿ ರೆಡಿ ಮಾಡ್ಕೊಂಡ್ರೆ ಹೂ ಬಿಡಂಗಿಲ್ಲ ಅಂತ ಎಲ್ಲರೂ ಅತ್ತಾರ ತಂದ್ರಿ. ಅವ್ರಿಗೆ ಭರವಸೆ ಕೊಡ್ಡೇನ. ಹೆಂಗೆ ಭರವಸೆ ಕೊಟ್ಟೆ ಅಂದ್ರೆ, ನಿಮ್ಮ ಕಡ್ಡಿ ಒಳಗೆ ಎಷ್ಟು ಗರ್ಭಿನ ಸಂಖ್ಯೆ ನಿಂದ್ರಿಸ್ಬೇಕಾದ್ರೆ ನಿಂದ್ರಿಸಿ ಬೇಕಾದಂಥ ಗಾರ್ಗಲ್ ಬಡದ್ರೂ ರೀ ನಿಮ್ಮ ಪ್ಲಾಟ್ ಏನತ್ತಲ್ಲ ಹೂ ಬಿಡಿಸಿ ಕೊಡಿಸ್ತೀನಿ ರೀ, ಅದ್ರ ಜವಾಬ್ದಾರಿ ನನಗಂತ ಹೇಳಿದಾರೆ. ಅಷ್ಟು ಹೇಳಿಕ್ಸಿಂದ ಹೊಳಿ ರಿಟರ್ನ್ ಮತ್ತೆ ಕಡ್ಡಿ ರೆಡಿ ಮಾಡ್ಕೊಂಡಿವ್ರಿ. ಕಡ್ಡಿ ರೆಡಿ ಮಾಡ್ಕೊಂಡು ಏನಂತಾರಲ್ಲ ಸಿಕ್ಕಾಪಟ್ಟೆ ಹೂ ಅಂತರೂ ತೆಗೆದೇವ್ರಿ. ವರ್ಷದಕ್ಕಿಂತ ನಾ ಹೆಚ್ಚಿಗೆ ಹೂ ಬಿಡೋದಕ್ಕೆ ಒಳಗಂತರೂ ಬಂದಿಲ್ಲ ರೀ. ಈ ಕಂಡೀಷನ್ದಾಗಿದ್ದಾಗೂ ಪ್ಲಾಟ್ ಇಷ್ಟೆಲ್ಲ ಲೋಡ್ ಐತ್ರಿ, ಸಿಕ್ಕಾಪಟ್ಟೆ ಲೋಡ್ ಐತ್ರಿ. ಇನ್ನೊಂದು ಏನ್ರಿ, ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಇತ್ತು, ನಮ್ಗೆ ರೋಗಿನ ಸಂಖ್ಯೆ ಭಾಳ ಕಂಟ್ರೋಲ್ ಐತ್ರಿ. ರೋಗಿನ ಸಂಖ್ಯೆ ಹೆಂಗೆ ಕಂಟ್ರೋಲ್ ಐತಿ ಅಂದ್ರೆ ರೀ, ಸ್ಟಾರ್ಟಿಂಗ್ದಾಗ ಬಿಡೋದ್ರಿಂದ ಏನೈತಿಲ್ಲ ನಮಗೆ ಎಲಿ ಕ್ವಾಲಿಟಿ ಭಾಳ ಬರ್ತೈತ್ರಿ. ಎಲಿ ಕ್ವಾಲಿಟಿ ಈ ನಮೂನಿ ದಿಪ್ಪು ಬರೋದ್ರಿಂದ ಈ ಸಲ ನಮ್ಮ ಈ ಪ್ಲಾಟ್ದಾಗಂತೂ ಒಂದು ನವನಿ ಅಂತೂ ಒಂದು ಕಂಡಿಲ್ರಿ. ಆಮೇಲೆ ಏನೈತ್ರಿ, ನಮಗೆ ಎಲಿ ಕೆನೋಪಿನೂ ಏನೈತ್ರಲ್ಲ ನಮಗೆ ಸಾಕಣೆ ಮಟ್ಟ ಬರ್ತರಿ. ಎಷ್ಟು ರೀ ಸ್ವಲ್ಪ ಯೂಸ್ ಮಾಡಿಸೇವ್ರಿ. ಸ್ಟಾರ್ಟಿಂಗ್ ಏನು ಈ ಪ್ಲಾಟಿಗೆ ಏನು ಮಾಡಿಸಿದೇವ್ರಿ, ಸ್ಟಾರ್ಟಿಂಗ್ ಏನು ಸಾಯಿಲ್ಮೇಟ ಮತ್ತು ಯಾವುದ್ರಿ ರೀಬೂಸ್ಟ್ರ, ಸುಪ್ರೀಮೋ, ಕ್ಯಾಲ್ಸಿಯೋ ಏನು ಯೂಸ್ ಮಾಡಿಸೇವ್ರಲ್ಲ, ಕಟಿಂಗ್ ಹೊಡ್ಯಾನ ಏನೋ ಒಂದು ಒಮ್ಮೆ ಯೂಸ್ ಮಾಡಿಸೇವ್ರಿ. ಹೊಳಿ ಪ್ಲಾಟಿಗೆ ಫ್ಲವರಿಂಗ್ ಮುಗಿದ್ರೆ ಕಾಳು ಸೆಟ್ ಆಗೋಮಟ್ಟ ಏನು ಬಿಡಿಸಿಲ್ರಿ. ಇದಕ್ಕೆ ಅಲ್ಲಿ ತಕ ಬಿಡಿಸಿಲ್ಲ ಅಂದ್ರು ಅಲ್ಲಿ ತಕ ಆಟ ಕೆಲಸ ಮಾಡಿದ್ರಿ ಅವ್ರು. ಈಗೇನೈತ್ರಿ, ನಾವು ಒಂದು 800 ಬಡ್ಡಿಗೆ 10 ರಿಂದ 15,000 20,000 ಸರ್ಕಾರಿ ಗೊಬ್ಬರ ಕಟ್ತಿರ್ತೀವಿ ರೀ. ಅದ್ರದ್ದು ಒಂದು ರೊಕ್ಕ ರೈತರಿಗೆ ಉಳಿತಾಯ ಆಯ್ತು ರೀ. ಮುಂದೆ ಇನ್ನೊಂದು ಏನೈತ್ರಿ, ಡ್ರಿಪ್ನ್ಯಾಗ 12 13 17 19 ಐಸೋಲ ಇತ್ರ ಎಲ್ಲ ಏನು ಬಿಡಿಸ್ತಿರ್ತಾರೆ, ಇದ್ರೂ ಯಾವ ಬಿಡಿಸ್ಲಿಲ್ಲ ರೀ. ಇದ್ರದ್ದು ರೊಕ್ಕ ಉಳಿತಾಯ ಆಯ್ತು ರೈತರಿಗೆ ಉಳಿತಾಯ ಇದ್ರೆ ಕಡಿಮೆ ಖರ್ಚಿನಾಗ ಪ್ಲಾಟ ಫ್ಲವರಿಂಗ್ ಮುಗಿದು ಕಾಳು ಸಟ್ ಹೋಗ್ಮಟ ಏನೋ ಒಂದು ಬಿಡ್ಲಾರ್ದು ಕಡಿಮೆ ಖರ್ಚಿನಾಗ ಪ್ಲಾಟ್ ಅಲ್ಲಿಗೆ ಬಂತ. ಬರೋ ಹೊತ್ನಾಗ ಎಲಿ ಕ್ವಾಲಿಟಿ ಬಂದಿದ್ರಿಂದ ಮ್ಯಾಲಿನ ರೋಗನೂ ಒಂದು 75% ನಮಗೆ ಏನತ್ತಲ್ಲ ರೋಗಿನ ಪುರತಾಗೂ ಉಳಿತಾಯ ಆಗ್ತಾರೆ ರೈತರಿಗೆ ರೊಕ್ಕದ. ಈ ಟೈಪ್ ಕಂಡೀಷನ್ದಾಗ ತೊಗೊಂಬಂದು ಹೊತ್ನಾಗ ಪ್ಲಾಟ್ ಮುಂದೆ ಏನೈತ್ರಿ, ಈಗ ನಾವು ಶುಗರ್ ಯೂಸ್ ಮಾಡ್ಕೊಳಕ್ಕೆ, ಕಾಳು ಪಲ್ಪ್ ಮಾಡ್ಕೊಳಕ್ಕೆ, ಸೈಜ್ ಮಾಡ್ಕೊಳಕ್ಕೂ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಸೇವ್ರಿ. ಈಗ ನೋಡ್ಬೋದು ನೀವು, ಕಾಳು ಯಾವ ನಮೂನಿ ಸೈಜ್ನೂ ಐತಿ, ಆಮೇಲೆ ಕಾಳಿನೊಳಗೆ ಪಲ್ಪ್ನೂ ಯಾವ ರೀತಿ ತುಂಬೈತಿ, ನೋಡ್ಬೋದ್ರಿ. ಈ ಪ್ಲಾಟ ಇಟ್ಟು ಲೋಡ್ ಇದ್ದಿದ್ದ ನಾವು ಲೆಕ್ಕ ತೆಗೆದ ಪ್ರಕಾರ ಹೋದ ವರ್ಷನೂ ಸಿಕ್ಕಾಪಟ್ಟಿ ಮಾಲ್ ಪಲ್ಪ್ ತೆಗೆದೇವ್ರಿ. ಹೆಂಗೆ ಪಲ್ಪ್ ತೆಗೆದೇವ್ರಿ, 3 kg 1 kg ಮುನಕ್ ಬೀಳುವಷ್ಟು ಪಲ್ಪ್ನ್ಯಾಗ ಮಾಲ್ ತೆಗೆದೇವ್ರಿ. ಯಾಕಂದ್ರೆ ಹೈಯೆಸ್ಟ್ ಕ್ವಾಲಿಟಿ ಮಾಲ್ ಹೊಂಟಿತ್ರಿ ಅವ್ರದ್ದು. ಅವ ರೇಟ್ ಎಷ್ಟು ಐತ್ರಿ ಅಣ್ಣ ನಿಮ್ದು? 170 ರೀ. ಹೋದ ವರ್ಷ ರೇಟ್ ಇಲ್ಲಂದ್ರೂ 170 ಮಾರ್ಯಾರ್ರಿ ಅವ್ರು. 170 ರೂಪಾಯಿದಂಗೆ kg ಮುನಕ್ ಮಾರ್ಯಾರ. ಅಷ್ಟು ಕ್ವಾಲಿಟಿ ಆಗಿತ್ತು ರೀ ಮಾಲ್.
ಅಷ್ಟು ಕ್ವಾಲಿಟಿ ಆಗಿದ್ರೆ ಈ ಸಲನೂ ನಮಗೆ ಏನು ಅನಿಸ್ತೈತಿ 3 kg 1 kg ಮನಕ್ಕೆ ಬೀಳ್ಬೋದು, ಬೀಳ್ತೈತ್ರಿ ಇಲ್ಲತ್ತಲ್ಲ ಬೀಳ್ತೈತಿ. ಬಟ್ ಆ ನಮೂನಿ ಕ್ವಾಲಿಟಿ ಒಳಗೂ ಪ್ಲಾಟ್ಗಳು ಇದನ್ನ ಅಲ್ಲಿ ತಗ ತೊಗೊಂಬಂದಿವ್ರಿ ನಾವೀಗ. ಈಗ ಈ ವರ್ಷದಕ್ಕೆ ವ್ಯತ್ಯಾಸ ಏನಲ್ಲ ಆಯ್ತು ಅಂದ್ರೆ ರೀ, ಸತತ ಕಂಟಿನ್ಯೂ ಆಗಿ ನಮ್ಮ ಜೋಡಿ ಅವ್ರ ಕಾಂಟ್ಯಾಕ್ಟ್ದಾಗ ಇರೋದಕ್ಕೆ, ಆರ್ಗ್ಯಾನಿಕ್ ಕಂಟಿನ್ಯೂ ವರ್ಷ ಬಳಕೆ ಮಾಡ್ಕೋತ ಬರೋದಕ್ಕೆ ವರ್ಷಕ್ಕೆ ವರ್ಷ ಇಳುವರಿ ಹೆಚ್ಚಾಲ ಆಯ್ತು ಹೊರತಾಗಿ ಒಳಗೆ ಬರ್ಲಾತಿಲ್ಲ ರೀ. ಮತ್ತು ಇನ್ನೊಂದು ಅವ್ರದ್ದು ಹೆಂಗೆ ಕಂಡೀಷನ್ ಐತೆ ಅಂದ್ರೆ ರೀ, ಇವತ್ತು ನಾ ಬಂದು ಏನು ನೋಡ್ಬೋದಾಗ ಏನು ಬರೆದು ಕೊಟ್ಟು ಹೋಗಿರ್ತಾನಲ್ರಿ ಅದನ್ನ ಒಟ್ಟು ಅವ್ರು ತಪ್ಸಂಗಿಲ್ಲ. ಅದು ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ರೈತರು ಏನು ಮಾಡ್ತಿರ್ತಾರ, ಆರ್ಗ್ಯಾನಿಕ್ ಹಂಗೆ ನೆಗೆಟಿವ್ ಪಾಯಿಂಟ್ಗಳು ಸಿಕ್ಕಾಪಟ್ಟೆ ಇರ್ತಾವೆ ರೈತರ ಮೈಂಡ್ದಾಗ. ಅದನ್ನ ಯೂಸ್ ಮಾಡ್ಯಾರ ನಮಗೆ ಹಿಂಗೆ ಬರಂಗಿಲ್ಲ, ಭಾಳ ದಿವಸ ಲಾಂಗ್ ಜಗದೈತಿ, ಹಿಂಗೆಲ್ಲ ಇರ್ತಾವ್ರಿ. ಯಾಕಂದ್ರೆ ಸತತ ಈಗ 4 ವರ್ಷಗಟ್ಲೇನೋ ಅವ್ರ ಜೋಡಿ ನಾವು ಕಾಂಟ್ಯಾಕ್ಟ್ದಾಗಿದ್ದು ಇದನ್ನೆಲ್ಲ ಮಾಡಿಸ್ಕೊತ ಬರ್ಲಾತೀವಿ ಅಂದ್ರೆ ಅವ್ರಿಗೆ ಇಳುವರಿ ಸಿಕ್ಕಾಪಟ್ಟಿ ಬೀಳಾತಂದ್ರೆ ನಮ್ಗೆ ಏನಾದರೂ ಅವ್ರು ನಂಬ್ಯಾರ. ಈ ಟೈಪ್ ಇಳುವರಿ ತೆಗಿಲಾತೀವ್ರಿ ಇದ್ರೊಳಗೆ. ಮತ್ತು ವರ್ಷಕ್ಕಿಂತ ಹೆಚ್ಚಿನ ಇಳುವರಿ ತೆಗಿಲಾತೀವ್ರೆ ಒಳಗೆ ಬರ್ಲಾತಿಲ್ಲ ರೀ. ಮತ್ತು ಕಡ್ಡಿ ಒಳಗೂ ಕಡಿಮೆ ಖರ್ಚಿನಾಗ ಕಡ್ಡಿ ಮಾಡಿಸ್ಬಿಡ್ತೇವೆ ರೀ. ಮತ್ತು ಇವೆಲ್ಲ ಮ್ಯಾಲೆ ಏನೈತೆ ರೀ, ರೀಬೂಸ್ಟರ್ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟಿ ಕಡ್ಡಿ ಒಳಗೆ ಗರ್ಭಿನ ಸಂಖ್ಯೆನೂ ಜಾಸ್ತಿ ಆಗತ್ತೆ ರೀ. ಮತ್ತು ಈ ಕಾಯಿ ಮೇಲೆ ಯೂಸ್ ಮಾಡೋದ್ರಿಂದ ಸ್ಥಳದಾಗ ಈಗ ಅಕ್ಟೋಬರ್ದಾಗ ಈಗ ಚಟ್ನಿ ಹೊಡ್ಯಾನ ಏನು ಬಡ್ಡಿ ರೀಬೂಸ್ಟರ್ ಬಿಡ್ತೇವಲ್ಲ, ಕಡ್ಡಿ ಒಳಗೆ ಎಷ್ಟು ಗರ್ಭಿನ ಸಂಖ್ಯೆ ಇರೋದಾಗ ಅಷ್ಟು ಒಟ್ಟು ಹೂ ಹೊರಗೆ ಬೀಳ್ತೈತಿ. ಮತ್ತು ಈಗ ಯೂಸ್ ಮಾಡೋದ್ರಿಂದ ಮಾಲ್ ಪಲ್ಪ್ ಆಕೈತಿ, ಶೈನಿಂಗ್ ಆಕೈತಿ, ಕ್ವಾಲಿಟಿ ಉಳಿತೈತಿ ರೀ, ಕಲರ್ ಚಲೋ ಬರ್ತೈತಿ. ಇಷ್ಟೆಲ್ಲ ಯೂಸ್ ಮಾಡಿಸ್ಕೊತ ಬರ್ಲಾತೀವ್ರಿ ನಾವು. ಇದು ಯೂಸ್ ಮಾಡೋದ್ರಿಂದ ರೈತರಿಗೆ ಅನಿಸ್ಬೇಕ್ರಿ, ನಾವು ಹೇಳೋದಲ್ಲ, ನಾವು ಬರ್ತೇವೆ ಬರೆದು ಕೊಟ್ಟು ಹೋಗಿರ್ತೇವೆ ರೀ. ರೈತರು ಯೂಸ್ ಮಾಡೋದ್ರಿಂದ ರೈತರಿಗೆ ಆದರೂ ಎಲ್ಲ ಕಡೆ ಕೇಳಿನ್ರಿ ನಾ, ರಿಸಲ್ಟ್ ಚಲೋ ಐತಿ, ಅಷ್ಟು ಮಾಡಿದ್ದಕ್ಕೆ ನಮ್ಗಂತೂ ಅನುಕೂಲ ಆಗೈತೆ ಹೆಂಗ್ರಿ ನಿಮ್ಗೆ ಅನುಕೂಲ ಆಗೈತಿಲ್ಲ ರೀ ಮಾಡಿದ್ರಿಂದ. ಮತ್ತು ರಿಸಲ್ಟ್ದಾಗ ಏನೈತ್ರಲ್ಲ ರೀ, ಟಾಪ್ ರಿಸಲ್ಟ್ ಅದಾವ ರೀ. ರಿಸಲ್ಟ್ ಟಾಪ್ ಅದಾವ ಅಂತೇಳಿಕ್ಷಿಂದ ನಮಗೂ ಒಂದು ವಿಶ್ವಾಸ ಹೆಂಗೆ ಬರ್ತೈತೆ ರೀ. ನಾವು ಯಾವುದೋ ಒಂದು ಪ್ರಾಡಕ್ಟ್ ರೆಕಮೆಂಡೇಷನ್ ಮಾಡಬೇಕಾದ್ರೆ ಫಸ್ಟಿಗೆ ನಮ್ಮ ಪ್ಲಾಟ್ದಾಗ ನಾವು ಈಗ ಒಂದು ಹೊಸದು ಯಾವುದೋ ಒಂದು ಪ್ರಾಡಕ್ಟ್ ಬಂದೈತಿ ಮಾರ್ಕೆಟ್ದಾಗ ಅಂದ್ರೆ ಅದನ್ನು ಫಸ್ಟಿಗೆ ನನ್ನ ಪ್ಲಾಟಿಗೆ ನಾ ಅದನ್ನು ಯೂಸ್ ಮಾಡಿ ಅದ್ರ ರಿಸಲ್ಟ್ ಕನ್ಫರ್ಮ್ ಆದಿಂದಾನೆ ರೈತರಿಗೆ ಹೇಳ್ತಾನೆ ರೀ. ನಾ ಅಲ್ಲಿ ತಗ ಹೇಳಂಗಿಲ್ಲ, ಯಾಕಂದ್ರೆ ಹಿಂದಾಗ ನನ್ನ ಹೆಸರು ಕೆಡುವಂಥ ಚಾನ್ಸಸ್ ಭಾಳ ಇರ್ತೈತೆ ರೀ. ಅದ್ರ ರಿಸಲ್ಟ್ ಕನ್ಫರ್ಮ್ ಆದಿಂದ ರೈತರಿಗೆ ಹೇಳ್ತಿರ್ತೇವೆ. ಇದ್ರೂ ಫಸ್ಟಿಗೆ ನಾ ಯೂಸ್ ಮಾಡಿದೆ ರೀ. ಯೂಸ್ ಮಾಡಿಕ್ಸಿಂದ ಅದ್ರ ರಿಸಲ್ಟ್ ಬಂದಿಂದಾನೆ ಎಲ್ಲ ರೈತರಿಗೆ ಏನೈತಿಲ್ಲ ನಾ ಹೇಳತ್ತೇರಿ. ಹೇಳತ್ತಿಂದ ಅವ್ರಿಗಂತೂ ವರ್ಷಕ್ಕೆ ವರ್ಷ ಅನುಕೂಲ ಆಲತ್ತಿ, ಅಂತೂ ಲಾಸ್ ಅಂತೂ ಆಲತ್ತಿಲ್ಲ. ಈ ಟೈಪ್ ಏನೈತಿ ರಿಸಲ್ಟ್ದೊಳಗೆ ರಿಸಲ್ಟ್ ತೆಗೆಸ್ಕೊಂಡೆ ಈ ನಮ್ಮನೆ ಪ್ಲಾಟ್ಗಳು ಅಂತ ಕ್ವಾಲಿಟಿ ಬೆಳೆಯತ್ತಿ. ಸರ್ ನಿಮಗೆ ಖುಷಿ ಇದೆ ರೀ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿ ರಿಸಲ್ಟ್ ತಂದಿದ್ದಕ್ಕೆಲ್ಲ? ಎಲ್ಲ ರೈತರು ಬಳಕೆ ಮಾಡ್ಬೋದಲ್ರಿ ಇದನ್ನ? ಎಲ್ಲ ಮಾಡ್ಬೋದು. ಸರ್ದು ಸರ್ವಿಸ್ ಚಲೋ ಐತಿ, ಪವನ್ ಸರ್ದೆಲ್ಲ ಸರ್ವಿಸ್ ಚಲೋ ಐತಿ. ರೈತ ಬಾಂಧವರೇ ನೀವು ಪ್ರತ್ಯಕ್ಷ ನೋಡ್ಬೋದು. ಪವನ್ ಸರ್ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಅಂದ್ರೆ ಎಲ್ಲ ವಿವರಣೆಯಾಗಿ ಹೇಳಿದ್ರು. ಗೊನಿ ಸೈಜ್ ಆಗಿರಬಹುದು, ಪಲ್ಪ್ ಬಂದಿದ್ದಾಗಿರಬಹುದು, ಕಡಿಮೆ ಖರ್ಚು ಒಳಗೆ ರೋಗ ಕಂಟ್ರೋಲ್ ಆಗಿರಬಹುದು, ಎಲ್ಲಾನು ಹೇಳಿದ್ರು. ನಿಮಗೆ ಏನೇ ದ್ರಾಕ್ಷಿ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತಂದ್ರೆ ಪವನ್ ಬಬಲೇಶ್ವರ್ ಅಂತ ಹೇಳಿ ಇವ್ರ ಹೆಸರು. ಇವರು ದ್ರಾಕ್ಷಿ ಕನ್ಸಲ್ಟೆಂಟ್, ದ್ರಾಕ್ಷಿ ಮೇಸ್ತ್ರಿ ಇದ್ದಾರೆ. ಇವ್ರಿಗೆ ನೀವು ಸಂಪರ್ಕ ಮಾಡ್ಬೋದು. ನಮಸ್ಕಾರ, ಧನ್ಯವಾದಗಳು.